ಅಕ್ಕಿ ರೊಟ್ಟಿ ಅಥವಾ ಅಕ್ಕಿ ಚಪಾತಿನಿ ಅಂತ ಹೇಳಿ ಕರಿಬೋದು. ನೋಡಿ ಎಷ್ಟು ಸಾಫ್ಟಾಗಿ ರೊಟ್ಟಿ ಬಂದಿದೆ ಅಂತ. ಇದು ಹೇಗೆ ಮಾಡೋದು ಅಂತಂದರೆ, ಮೊದಲಿಗೆ ಒಂದು ಬಾಣಲಿಗೆ ನಾನು ನೀರನ್ನ ತುಂಬ ಚೆನ್ನಾಗಿ ಕಾಯ್ಸೋಕ್ಕಿಟ್ಟಿದ್ದೀನಿ. ನೋಡಿ ಮಳ್ತಾ ಇದೆ ನೀರು, ಅದಕ್ಕೆ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕಾಯಿಸ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಹಸಿಟ್ಟು ಹಾಕ್ಕೋಬೇಕು. ಇದನ್ನು ಸ್ವಲ್ಪ ನಮಗೆ ಗೊತ್ತಾಗುತ್ತೆ, ಹಿಂಗೆ ಕೈಯಲ್ಲಿ ಈ ಥರ ಹಿಂಗೆ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಎಷ್ಟು ಹಸಿಟ್ಟು ಸಾಕಾಗುತ್ತಾ, ತೆಳ್ಳಗಿದೆಯಾ ಅಥವಾ ಗಟ್ಟಿ ಆಯಿತಾ ಅಂತ. ನೋಡಿ ಹಿಂಗೆ ಮಾಡಿಕೊಂಡು ಸ್ವಲ್ಪ ಹೊತ್ತು ಹೀಗೆ ಬಾಣಲಿಲಿ ತಿರುಗಿ ಈ ರೀತಿ ಹಸಿಟ್ಟನ್ನೆಲ್ಲ ಹೊಂದಿಸ್ಕೊಂಡ್ಮೇಲೆ ಸ್ಟವ್ ಆಫ್ ಮಾಡ್ಕೋಬೇಕು. ಆಫ್ ಮಾಡಿಕೊಂಡು ಸ್ವಲ್ಪ ಸುಡ್ತಾ ಇರುತ್ತೆ, ನೋಡಿಕೊಂಡು ನೀವು ಚೆನ್ನಾಗಿ ನಾದಬೇಕು ಹಿಟ್ಟು. ಸ್ವಲ್ಪ ಚೆನ್ನಾಗಿ ನಾದಿ ಹಿಟ್ಟನ್ನು ನಾದ್ಬಿಟ್ಟು ಒಂದು 10 ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ಬಿಟ್ಬಿಡಿ. ನೋಡಿ ಈಗ ಇದನ್ನು ಚಪಾತಿ ರೀತಿಯೇ ಹರ್ಕೊಬೋದು. ತುಂಬ ಸಾಫ್ಟಾಗಿ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ಮೇಲ್ಗಡೆ ಸ್ವಲ್ಪ ಕೆಳಗಡೆ ನೀಟಾಗಿ ಅಕ್ಕಿ ಹಿಟ್ಟು ಹಾಕ್ಕೊಂಡು ಚಪಾತಿ ರೀತಿಲಿ ಸ್ವಲ್ಪ ಸಾಫ್ಟಾಗಿ ಸ್ಮೂತಾಗಿ ಅರಿಯೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಸ್ಮೂತಾಗಿ ಬಂದಿದೆ, ಚಪಾತಿ ರೀತಿಯೇ ಬಂದಿದೆ ರೊಟ್ಟಿ. ತುಂಬ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಊಟಕ್ಕಾಗಲಿ ರಾತ್ರಿ ಊಟಕ್ಕಾಗಲಿ ಮಾಡ್ಕೋಬೋದು ಇದು. ನೋಡಿ ನಾನು ನಿಮಗೆ ಒಂದೆರಡು ರೊಟ್ಟಿ ಮಾಡಿ ತೋರಿಸಿದ್ದೀನಿ. ಹೆಂಚು ಸ್ವಲ್ಪ ಕಾಯ್ದಾದ್ಮೇಲೆ ಇದನ್ನು ಹಾಕಿ ನೋಡಿ, ಜಾಸ್ತಿ ಏನು ಬೇಯಿಸೋ ಅಷ್ಟು ಇರಲ್ಲ. ನೋಡಿ ಎಷ್ಟು ಉಬ್ಬಿ ಬಂದಿದೆ ಅಂತ ರೊಟ್ಟಿ. ಮತ್ತು ಹಿಂಗೆ ತಿರುವಾಕಿ ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ಬೇಯಿಸಿದ್ರೆ ತುಂಬ ಸಾಫ್ಟ್ ಆದಂತಹ ರೊಟ್ಟಿ, ಅಕ್ಕಿ ರೊಟ್ಟಿ ರೆಡಿ ಆಗುತ್ತೆ. ತುಂಬ ರುಚಿಕರವಾಗಿದೆ. ಚಟ್ನಿ ಅಥವಾ ಸಾಗು ಜೊತೆ ತಿನ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.